ನಮಸ್ಕಾರ ಗುರು, ನಾನ್ ಕೆಂಪ ಇವನ್ ಕರಿಯ. ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಸೊ ಮಿರಾಯ್ ರಿವ್ಯೂ. ಫಸ್ಟ್ ಆಫ್ ಆಲ್ ನನ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ. ನನ್ಗಂತೂ ತೀರಾ ಇಷ್ಟ ಆಗಿಲ್ಲ. ಇಷ್ಟುದ್ದ ರಾಡಿ ಇಳ್ಸಂಗಿತ್ತಪ್ಪ. 100-120 ರೂಪಾಯಿಗಂತೂ ವರ್ತ್ ಅನ್ಸಲ್ಲ. ನಿಮ್ಗೆ ಕರಿಯ ಆಗಲ್ಲ ಗುರು, ತೀರಾ ಫಸ್ಟ್ ಹಾಫ್ ಅಂತೂ ಡೆಡ್ ಮಲ್ಕೊಂಡ್ಬಿಡೋದೆ. ಸೊ ಶಾರ್ಟ್ ಆಗಿರ್ಬೇಕು ಅಂದ್ರೆ ನಮ್ಗೆ ಇಷ್ಟ ಆಗಿಲ್ಲ. ಸೊ ಇವಾಗ ಡೀಟೇಲ್ ರಿವ್ಯೂ ಒಂದ್ ಬನ್ನಿ. ಸೊ ಮಿರಾಯ್ದು ಒನ್ಲೈನ್ ಸ್ಟೋರಿ ಏನಂದ್ರೆ, ಒಂದು 9 ಗ್ರಂಥಗಳಿರುತ್ತೆ. ಆ ಗ್ರಂಥಗಳನ್ನ ಸೇರ್ಕೊಂಡ್ರೆ ಒಂದು ಸೂಪರ್ ಪವರ್ ಬರುತ್ತೆ ಗುರು. ಆ ಸೂಪರ್ ಪವರ್ ಇಂದ ನಮ್ಗೆ ಸಾವೇ ಬರಲ್ಲ. ಸೊ ವಿಲನ್ ಆ ಸೂಪರ್ ಪವರ್ ನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ನಮ್ಮ ಹೀರೋ ಹೆಂಗ್ ಸ್ಟಾಪ್ ಮಾಡ್ತಾನೆ ಮಿರಾಯ್ ಅನ್ನೋ ಒಂದು ಆಯುಧ ಇಟ್ಕೊಂಡು ಅಂತ ಒನ್ಲೈನ್ ಸ್ಟೋರಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ, ಕರಿಯ ನೀನ್ ಹೇಳಿ ಪಾಸಿಟಿವ್ಸ್. ಹೀರೋ ಮತ್ತೆ ಅವ್ನ ಫ್ರೆಂಡು ಅವ್ರ ಕ್ಯಾರೆಕ್ಟರ್ದು ಕಾಮಿಡಿ ಮಾತ್ರ ಸೂಪರ್ ಆಗಿದೆ ಗುರು, ಚೆನ್ನಾಗಿದೆ. ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ಕೊಂಡ್ರೆ ಪೊಲೀಸು, ಅವನು ಚೂರು ಕಾಮಿಡಿ ನಡೀತಾ ಇರುತ್ತೆ, ನೋಡ್ಬೋದು, ಚೆನ್ನಾಗಿದೆ. ಮತ್ತೆ ಅಕ್ಕಿ ಬರುತ್ತೆ ಗುರು, ಪಕ್ಷಿ, ಅದ್ರದಂತೂ VFX ಅಂತೂ ಸಕ್ಕದಾಗಿದೆ, ನೋಡ್ಬೋದು. ಅಷ್ಟೇ ಪಾಸಿಟಿವ್ಸ್ ಅಷ್ಟೇ ಗುರು, ಮುಗೀತು. ನೆಗೆಟಿವ್ಸ್ ವಿಷಯಕ್ಕೆ ಬಂದ್ರೆ, ನೆಗೆಟಿವ್ಸ್ ನಾವು ಹೋಗಕ್ ಮುಂಚೆ ನನ್ಗೊಂದು ಡೌಟ್ ಗುರು. ಅಲ್ಲ ಇವಾಗ ಏನ್ ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ಕೊಟ್ಟಾರ, ದುಡ್ಡು ಮಾಡೋ ಸ್ಟ್ರಾಟಜಿ ಅಂತ. ಅಂದ್ರೆ ಸುಮ್ನೆ ಫಿಲಮ್ ಅಲ್ಲಿ ಮೈಥಾಲಜಿ ಅನ್ಬಿಟ್ಟು ದೇವ್ರ ಸೀನ್ ಹಾಕ್ಬಿಡೋದು, ದುಡ್ಡು ಮಾಡೋದು. ಈಗ ನೀವು ಕಲ್ಕಿ ಆಮೇಲೆ ಹನುಮಾನ್ ಫಿಲಮ್ ಎಲ್ಲ ತಗೊಂಡ್ರೆ ಹೌದು, ಅಲ್ಲಿ ನೆಸೆಸಿಟಿ ಇತ್ತು ಇಡೋಕೆ. ಇಲ್ಲಿ ತುರುಕ್ತಂಗಿತ್ತು ಗುರು. ಆಕ್ಚುಲಿ ಡೆಡ್ ಆಪೋಸಿಟ್ ಸ್ಟೋರಿ ಹೋಗುತ್ತೆ. ಹೆಂಗೆ ಅಂದ್ರೆ ಕ್ಲೈಮ್ಯಾಕ್ಸ್ ವರ್ಕೌಟೇ ಆಗಲ್ಲ ನಿಮ್ಗೆ. ಕ್ಲೈಮ್ಯಾಕ್ಸ್ ಏನಂತಾರೆ ಅಂದ್ರೆ, 9 ಬುಕ್ ನ ಪಡ್ಕೊಂಡ್ರೆ ವಿಲನ್ ಅವನಿಗೆ ಸಾವೇಲ್ಲ, ಅವನೇ ಗೆತ್ತಂಗೆ ಇಡೀ ವರ್ಲ್ಡ್ ನ ಗೆಲ್ತಾನೆ ಅಂತ. ಆಮೇಲೆ ನೋಡಿದ್ರೆ ಯಾಕೆ ದೇವ್ರ ಸೀನ್ ಇಕ್ಬೇಕು, ಗಾಡ್ ಸೀನ್ ಇಕ್ಬೇಕಲ್ಲ, ದುಡ್ಡು ಮಾಡ್ಬೇಕಲ್ಲ ಅಷ್ಟೇ. ಸೊ ಈಗ ನಾವೇನೋ ಫ್ಲೋನ ಹೇಳ್ಬಿಟ್ವಿ. ಸೊ ನೆಗೆಟಿವ್ ವಿಷಯಕ್ಕೆ ಬಂದ್ರೆ ಗುರು, ಫಸ್ಟ್ ಆಫ್ ಆಲ್ ಸೆಟ್ಸ್ ಗುರು, ಆರ್ಟಿಫಿಷಿಯಲ್ ಸೆಟ್ಸ್ ಗುರು. ಹೆಂಗಿರುತ್ತೆ ಅಂದ್ರೆ, ಲಿಟ್ರಲಿ ಒಂದ್ ಸೆಟ್ ಇಂದ ಇನ್ನೊಂದ್ ಸೆಟ್ ವಾಕಿಂಗ್ ಮಾಡೋದಂಗಿರುತ್ತೆ. ಸೀನ್ಸ್ ಅಲ್ಲ ಅದು, ಮೂವಿ ಸೀನ್ಸ್. ಸೆಟ್ಸ್ ಅಂತೂ ಖರಾಬು, ಲೈಟಿಂಗ್ ಇನ್ನ ಖರಾಬು. ನೀವು ಮೂವಿ ಥಿಯೇಟರ್ ಲೈಟ್ಸಿಂಗ್ ಹೋಯ್ತಾ ಇರ್ತದೆ, ಅಲ್ಲಿ ಇಲ್ಲಿ ಹಿಂದೆ ಲೈಟ್ಸ್ ಬಿಟ್ಟಿರ್ತಾರೆ, ಫುಲ್ ಕ್ಲಿಯರ್. ಲೈಟಿಂಗ್ ಅಂತೂ ವರ್ಸ್ಟ್. ಸೆಟ್ ಪೀಸ್ ಹೇಳೋದಲ್ಲ ಇನ್ನ ವರ್ಸ್ಟ್. ಹೈದರಾಬಾದ್ ಅಂತಾರೆ, ನೋಡಿದ್ರೆ ಯಾವ್ದೋ ರಾಜಸ್ಥಾನ್ ಸೆಟ್ ಪೀಸ್ ತೋರಿಸ್ತಾರೆ ಸುಮ್ನೆ. ಈಗ ಹೆಂಗೆ ಅಂದ್ರೆ ವರ್ಲ್ಡ್ ಟೂರ್ ಮಾಡ್ತಾರಪ್ಪ ಈ ಫಿಲಮ್ ಅಲ್ಲಿ, ಒಂದು 7-8 ಪ್ಲೇಸಸ್ ತೋರಿಸ್ತಾರೆ. ಮೊರಾಕೋ, ಜಪಾನ್ ಅಂತ ಫಾಂಟ್ ಹಾಕ್ಬಿಟ್ಟು ಒಂದು ಜಪಾನ್ ಒಂದು ಫೋಟೋ ಹಾಕ್ಬಿಡೋದು, ಆಮೇಲೆ ಯಾವ್ದೋ ಒಂದು ಸೆಟ್ ಪೀಸ್ ಕರ್ಕೊಂಡು ಹೋಗ್ಬಿಡೋದು, ದಿಸ್ ಈಸ್ ಜಪಾನ್ ಅಂತ ಅಷ್ಟೇ. ಇನ್ನೇನಿಲ್ಲ. ಇನ್ನೊಂದು ಈಗ ಹೀರೋಗೆ ಅದು ಮಿರಾಯನ್ ಒಂದು ವೆಪನ್ ಸಿಗ್ಬೇಕಲ್ಲ, ಅದು ಆರಾಮ ಸಿಕ್ಬಿಡುತ್ತಪ್ಪ, ಏನಿಲ್ಲ. ಮಿರಾಯ್ ವೆಪನ್ ಹಿಮಾಲಯದಲ್ಲಿ ಇರುತ್ತೆ ಅಂತಾರೆ. ಒಂದ್ ಬಸ್ ಹತ್ತಿದ್ದಾರೆ, ಹೋಯ್ತಾರೆ. ಬಸ್ ಹತ್ತಿದ ತಕ್ಷಣ ಹಿಮಾಲಯದಲ್ಲಿ ಇದ್ಬಿಟ್ಟು ನಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಕೆಳಗಡೆ ಹೋಗ್ಬಿಡ್ತಾನೆ, ಅಂಡರ್ ಗ್ರೌಂಡ್ಗೆ ಮಿರಾಯ್ ವೆಪನ್ ಸಿಕ್ಬಿಡುತ್ತೆ ಅಷ್ಟೇ, ಸಿಂಪಲ್. ದಟ್ಸ್ ಆಲ್, ಇಟ್ಸ್ ಈಸಿ ಮ್ಯಾನ್, ಅಷ್ಟೇ. ವಿಲನ್ ಅಂತ ಅವನೇ ಗುರು, ಜೋಕರ್ ನನ್ ಮಗ, ಲಿಟ್ರಲಿ ಜೋಕರ್ ನನ್ ಮಗ. ಅವ್ನಿಗೊಂದು ನೈಟ್ ಡ್ರೆಸ್ ಹಾಕಿರ್ತಾರೆ, ಒಂದ್ ಹಿಂಗೆ ಕಾಮನ್ ಜಾಕೆಟ್ ಅವ್ರಿಗೆ ವೇಲ್ಗಿಲ್ ಸುತ್ಬಿಟ್ಟು, ಒಂದ್ಸತಿ ಗ್ರೀನ್, ಒಂದ್ಸತಿ ಪಿಂಕ್, ಬ್ಲಾಕ್, ಅಷ್ಟೇ, ಇನ್ನೇನಿಲ್ಲ. ನೋಡಿದ್ರೆ ಬ್ಲಾಕ್ ಸೋರ್ಡು ಅಂತಾನೆ. ಅವ್ನ್ ಸೀನ್ಗಳು ಏನಿಲ್ಲ, ಬರೀ ಇಲ್ಲೊಂದು ಕ್ಯಾಪ್ ಕಟ್ ಅಲ್ಲಿ ನಾನೇ ಎಡಿಟಿಂಗ್ ಮಾಡ್ಬಿಡ್ತೀನಿ, ಇಲ್ಲೊಂದು ಲೈಟಿಂಗ್ ಶೂ ಅಂತಿರ್ತಾರೆ ಅಷ್ಟೇ, ಏನಿಲ್ಲ ಒಂದು ಸೀನ್ಗಳು. ಫುಲ್ ವರ್ಸ್ಟ್ಗೆ ವರ್ಸ್ಟ್. ಈಗ 9 ಬುಕ್ ಸೇರಿದ್ರೆ ಸೂಪರ್ ಪವರ್ ಆಗೋದು. ಇಲ್ಲಿ ಫಿಲಮ್ ಹೆಂಗೆ ಅಂದ್ರೆ 8ನೇ ಬುಕ್ಕಿಂದ 7ನೇ ಬುಕ್ಕಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. 6 ಬುಕ್ ಹೆಂಗ್ ತಗೊಂಡ ಇಲ್ಲ ತೋರ್ಸಲ್ಲ. 6 ಬುಕ್ ತಗೊಂಡ ಗುರು ಅವನು, 8ನೇ ಬುಕ್ಕಿಂದ ಸ್ಟಾರ್ಟು ಅಷ್ಟೇ. ಇನ್ನೊಂದ ಲವ್ ಸ್ಟೋರಿ ಇರುತ್ತೆ, ಆಗಲ್ಲ ಗುರು, ಕೂತ್ಕೊಂಡು ನೋಡಕ್ಕಾಗಲ್ಲ ಲವ್ ಸ್ಟೋರಿನ. BGMಗಳು ಗುರು, ಏನಂತ ಮಾಡೋಣ. ಒಂದ್ BGM ತಲೆ ಕೂತ್ಕೊಳ್ಳಲ್ಲ. ಅಯ್ಯೋ, ಮತ್ತೆ 1-2 ಕಡೆ BGM ಚೆನ್ನಾಗೈತೆ, ಸೀನ್ ಇರ್ಬೇಕಲ್ಲ. ಸೀನ್ ಇಲ್ಲ ಅಲ್ಲಿ. ಏನ್ ನೋಡ್ತೀರಿ, ಏನ್ ಫೀಲ್ ಆಯ್ತೀರಿ, ಏನಿಲ್ಲ. ಲಾಸ್ಟ್ ಅಲ್ಲಿ ದೇವ್ರ ಸೀನ್ ಇರ್ಬೇಕು ಕನ್ಫರ್ಮ್. ಈಗ ನಾನು ಹೇಳ ಹೆಂಗೆ ಡೈರೆಕ್ಟ್ರು ಹೀರೋನ ಮತ್ತೆ ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿರ್ತಾರೆ ಅಂತ. ಹಲೋ ಪ್ರೊಡ್ಯೂಸರ್, ಹಲೋ ಆಕ್ಟರ್ ಅಂದಿರ್ತಾರೆ ಅವರು. ಹೇಳಿ ಸರ್, ಇದು ಹಿಂಗೆ ಸರ್, ಹನುಮಾನ್ದು, ಬ್ರಹ್ಮಾಸ್ತ್ರ, ಅದು ಕಲ್ಕಿದು ಸ್ಟೋರಿ ರಿಮಿಕ್ಸ್ ಮಾಡ್ಬಿಟ್ಟಿನಿ. ಅವ್ರು ಕೇಳಿರ್ತಾರೆ, ದೇವ್ರ ಸೀನ್ ಇದೆ ಅಲ್ಲ, ಪಕ್ಕ ಸರ್ ದೇವ್ರ ಸೀನ್ ಇದೆ, ಹೀರೋ ಮತ್ತೆ ಒಂದ್ ಊರ್ನ ಕಾಪಾಡ್ತಾನೆ ಸರ್ ಅಂತ ಇವ್ರು ಹೇಳಿದ್ದಾರೆ. ಈಗ ಊರ್ ಆಗಲ್ಲ ಸರ್, ವರ್ಲ್ಡ್. ಒಳ್ಳೆ ಕಾಪಾಡ್ಬೇಕು, ಹೀರೋ ಸೇವಿಯರ್ ಅಲ್ಲ, ಒಳ್ಳೆ ಕಾಪಾಡ್ಬೇಕು. ಸೂಪರ್ ಸರ್, ಜನ ನೋಡ್ತಾರೆ, ಕ್ಲಾಸ್ ಹೊಡಿತಾರೆ, ಸೂಪರ್, ಅಷ್ಟೇ. ಹಿಂಗಾಗಿರೋದು ಗುರು, ಸಿಂಪಲ್. ಡಬ್ಬಿಂಗು ಕಚ್ಚಡ, ಡಬ್ಬಿಂಗು ಹೆಂಗೆ ಅಂದ್ರೆ, ಡಬ್ಬಿಂಗು ವಿಲನ್ ವಾಯ್ಸ್ಗೆ ಒಬ್ಬ ಹೇಳ್ತಾ ಇರ್ತಾನೆ ಗುರು, ಸಡನ್ ಆಗಿ ಇನ್ನೊಬ್ಬ ಡಬ್ಬಿಂಗ್ ಹೇಳ್ತಾನೆ, ವಾಯ್ಸ್ ಚೇಂಜ್ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಮಾತಾಡ್ತಾ ಇರ್ತಾರೆ, ಡೈಲಾಗ್ ಹೇಳ್ತಾ ಇರ್ತಾರೆ, ಆಡಿಯೋ ಏನೋ ಬರ್ತಿರುತ್ತೆ. ಆ ಹೀರೋಯಿನ್ ಅಂತೂ ನೋಡಂಗೆ ಇಲ್ಲ, ಅವಳೇನೋ ಬ್ಯಾಬಾ ಅಂತಿರ್ತಾಳೆ, ಆ ಡಬ್ಬಿಂಗ್ ಇನ್ನೋ ಎಲ್ಲೋ ಹೋಗಿರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಇದೆ ಗುರು, ಅಂಬಿಕಾ ಅಂತ. ಕ್ಯಾರೆಕ್ಟರ್ ಒಂದಾಗಿಲ್ಲ, ಈ ಕೆರ್ಕೊಂಡಂಗ ಆಗುತ್ತೆ ಗುರು, ಆಗಲ್ಲ.
ಈಗ KGF ಅಲ್ಲಿ ಕಟ್ ಮಾಡಿ ಅಮೌಂಟ್ ಸೀನ್ ತೋರಿಸ್ತಾರೆ ನೋಡಿ. ಅದೇ ತರ ಇಲ್ಲಿ ಅಂಬಿಕಾ ಅಂತ ಅವಳು ಬತ್ತಳೆ ಹೇಳ್ತಾಳೆ ಆಗಲ್ಲ, ನಿಮ್ಗೆ ಕೂರಕ್ಕಾಗಲ್ಲ ಅಲ್ಲಿ. ಮತ್ತೆ ಇನ್ನೊಂದು ಡೈಲಾಗ್ ಹೆಂಗೆ ಅಂದ್ರೆ ಒಂದೊಂದ್ಸತಿ ಮಾತ್ರ ಹಳೆ ಕಾಲದವ್ರ ಹೇಳ್ತಾರೆ, ಪುರಾಣಗಳಲ್ಲಿ ಹಿಂಗಿತ್ತು ಹಂಗಿತ್ತು, ಇಲ್ಲೇನೋ ಅಷ್ಟೇ ಹಂಗೆ ಹೇಳ್ತಿರ್ತಾನೆ. ಸಡನ್ ಆಗಿ ನಾನು 2.0 ನೋಡ್ತೀರಾ, ನಾನು 2.0 ನೋಡ್ತೀರಾ, ಏನಪ್ಪ ಇದು, ಏನ್ ಡೈಲಾಗ್ ಬರ್ದವ್ರೆ, ಏನ್ ಅರ್ಥ ಆಗಲ್ಲ ನಿಮ್ಗೆ. ಗುರು ಲಾಸ್ಟ್ ಅಲ್ಲಿ ಒಂದು ಊರ್ ತೋರಿಸ್ತಾರೆ ಗುರು, ಕಾಮಾಖ್ಯ ಅಂತ. ಅದ್ರ ಸೆಟಪ್ ಹೆಂಗಿರುತ್ತೆ ಅಂದ್ರೆ ದರಿದ್ರ ಗುರು. ಯಪ್ಪ ಏನ್ ಮಾಡೋರೆ ಏನಿಲ್ಲ. ಯಾವ ಊರಲ್ಲಿ ಜಾತ್ರೆಯಲ್ಲಿ ಸೆಟಪ್ ಹಾಕಿರ್ತಾರೆ ಗುರು, ಡ್ರಾಮಾಗ್ ಹಾಕಿರ್ತಾರೆ ನೋಡಿ, ಆ ತರ ಇತ್ತದ ಅಷ್ಟೇ. 4 ಕಲ್ಲು ನಿಲ್ಸೋರೆ, ಅದು ಕಾಮಾಖ್ಯ ಅಷ್ಟೇ. ಹೋಗೋದ್ ಮಾತ್ರ ಕೇರಳ ರೂಟ್ ತೋರಿಸ್ಬಿಡೋದು, ಕೇರಳದ ಅಲೆಪಿ ತೋರಿಸ್ಬಿಟ್ಟು ಕಾಮಾಖ್ಯ ಅಂತ ಹಿಂಗ್ ಪಾಯಿಂಟ್ ಹಾಕ್ಬಿಡೋದು ಅಷ್ಟೇ, ಮುಗೀತು, ಸಿಂಪಲ್. ಮತ್ತೆ ಕ್ಲೈಮ್ಯಾಕ್ಸ್ ಹೇಳಿದ್ನಲ್ಲ ಗುರು, ಮೇನ್ ಡ್ರಾಬ್ಯಾಕು ಅಲ್ಲ, ಸ್ಟೋರಿಲಿ ಅವ್ರು ಹೇಳ್ತಾ ಇರೋದೇನು, ಆ 9 ಬುಕ್ ತಗೊಂಡ್ರೆ ವಿಲನ್ ಈಸ್ ಅಮರ, ಅವ್ನ್ ಸಾವೇ ಇಲ್ಲ ಹಂಗೆ ತೋರಿಸ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲೂ ತೋರಿಸ್ತಾರೆ, ಮಿರೈ ವೆಪಲ್ ಹಿಂಗ್ ಮಾಡ್ತಾನೆ, ಏನು ಆಗಲ್ಲ ವಿಲನ್ಗೆ, ಆರಾಮಾಗಿರ್ತಾನೆ ಅವನು. ಸಡನ್ ಆಗಿ ಕಟ್ಟು ಗಾಡ್ ಶಾಟ್ ಬರೋದು, ಕೃಷ್ಣನ್ ಶಾಟ್, ರಾಮನ್ ಶಾಟ್ ಬರೋದು, ಮಿರೈ ವೆಪನ್ ಅಂತಾರೆ. ಆಮೇಲೆ ತಿರ್ಗಾ ಮಿರೈ ವೆಪನ್ ಹೋಯ್ತದೆ, ಹಿಂಗೆ ಅದೇ ಭೂ ಆಗುತ್ತೆ, ಯಾರು ಇರಲ್ಲ ಅಲ್ಲಿ ಬಾಣ ಇರಲ್ಲ, ಬಾಣ ಹಿಂಗ್ ಹೀರೋ ಬಿಡ್ತಾನೆ ಹೋಯ್ತದೆ. ಜೈ ಹನುಮಾನ್ ಅಂತ, ಜೈ ಶ್ರೀರಾಮ್ ಅಂತ ಒಂದು ಹಾಕೋದು, ನಾವೆಲ್ಲ ಕ್ಲಾಸ್ ಹೊಡಿತೀವಿ ಅಷ್ಟೇ. ಟಿಕೆಟ್ ದುಡ್ಡು ಸೂಪರ್ ಗಾಡ್ ಫಿಲಮ್ ಅಲ್ವಾ, ಸೂಪರ್. ತಪ್ಪು ಹೇಳಿದ್ರೆ ಗಾಡ್ ಪನಿಷ್ ಮಾಡ್ತಾರೆ. ಇದೊಂಥರ ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ಕೊಟ್ಟವ್ರೆ, ವರ್ಸ್ಟ್ ಸ್ಟ್ರಾಟಜಿ ಇಲ್ಲಿ ತೋರಿಸ್ದಂಗಿತ್ತು ಗುರು, ಲಿಟ್ರಲಿ ಆ ಸೀನ್ಗಳು ಬೇಕಾಗೇ ಇರ್ಲಿಲ್ಲ. ಮತ್ತೆ ವಿಲನ್ ತೋರಿಸ್ತಾರೆ ಗುರು, ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಪ್ಯಾಲೇಸ್ ಅಲ್ಲಿ ಇರ್ತಾನೆ, ಏನೇನೋ ತೋರಿಸ್ತಾನೆ. ಆದ್ರೆ ಎಲ್ಲ ಯಾವಾಗ್ಲೂ ಅವ್ನು ಫೈಟ್ ಮಾಡಕ್ ಹೋಗೋದಿಲ್ಲ, ಒಬ್ನೇ ಹಿಂಗ್ ಬ್ಲಾಕ್ ಸಾಲ್ಟ್ ಇಟ್ಕೊಂಡು ಹೋಯ್ತಾನೆ, ಹೋಗ್ಬಿಟ್ಟು ಶಿಕ್ ಅಂತಾನೆ ಮುಗೀತಷ್ಟೇ. ಮತ್ತೆ ಇನ್ನೊಂದು ಹೌದು 9 ಗ್ರಂಥಗಳನ್ನ ಇಟ್ಕೊಂಡಿರ್ತಾರೆ, ಅವರೆಲ್ಲ ಮಾಸ್ಟರ್ಸ್ ತರ ತೋರ್ತಾರೆ, ಫುಲ್ ಯೋಧಗಳು ಹಂಗೆ ಹಿಂಗೆ ಅಂತ. ಅವರೆಲ್ಲ ಏನಿಲ್ಲ, ಇವ್ನ್ ಬ್ಲಾಕ್ ಸಾಲ್ಟ್ ಹೋಗಿದ ತಕ್ಷಣ ಅಷ್ಟೇ ಸತ್ತೋಗ್ಬಿಡ್ತಾರೆ. ಏನ್ ನನ್ನ ಮಕ್ಕಳು ಕೈಲಿ ಈ ವರ್ಲ್ಡ್ನೇ ಕಾಪಾಡೋ ಬುಕ್ಸು. ಮತ್ತೆ ಇನ್ನೊಂದು ಗುರು, ಅಲ್ಲ ಈಗ ಬುಕ್ಸ್ ಎಲ್ಲ ಬುಕ್ಸ್ ಮಾತ್ರ ಇರೋದಿಲ್ಲಿ, ಜಪಾನ್ ಅಲ್ಲಿ ಒಂದು ಬುಕ್ ಇದೆ, ಮತ್ತೆ ಇಂಡಿಯಾದಲ್ಲಿ ಒಂದು ಬುಕ್ ಇದೆ, ಮೊರಾಕೋದಲ್ಲಿ ಎಲ್ಲೆಲ್ಲೋ ಒಂದೊಂದು ಬುಕ್ ಐತೆ ಇಡೀ ವರ್ಲ್ಡ್ ಅಲ್ಲಿ. ಆದ್ರೆ ಕಷ್ಟ ಪಡೋದ್ ಮಾತ್ರ ನಮ್ ಜನ. ನಮ್ ವಿಲನ್ ಮಾತ್ರ ವರ್ಲ್ಡ್ ಅವರೆಲ್ಲ ಚೆನ್ನಾಗಿರ್ತಾರಪ್ಪ, ನಮ್ ಇಂಡಿಯಾಗೆ ಬಂದ್ಬಿಟ್ಟು ಕುಂಭಮೇಳಕ್ಕೆ ಹಾಕ್ಬಿಟ್ಟು ಜನ ಎಲ್ಲ ಹಿಂಗ ಆಗ್ಬಿಟ್ಟಿರ್ತಾರೆ. ಅಲ್ಲ ವರ್ಲ್ಡ್ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತಾರೆ, ಅದೇ ನಮ್ ಇಂಡಿಯಾ ಮೇಳಲು ಅಷ್ಟೇ ಕುಂಭಮೇಳ ಅಷ್ಟೇ. ನಮ್ ಜನ ಸೀರೆ ಉಟ್ಕೊಂಡು ಪಂಚೆ ಉಟ್ಕೊಂಡು ಹಿಂಗ ಆಗ್ಬಿಟ್ಟಿರ್ತಾರೆ ಅಷ್ಟೇ. ಇಡೀ ವರ್ಲ್ಡ್ ಅವರೆಲ್ಲ UK ಇಂಗ್ಲಿಷ್ ಅವ್ರನ್ನೆಲ್ಲ ತೋರಿಸಿದ್ರೆ ಕರೆಕ್ಟ್ ಆಗಲ್ವಲ್ಲ ಎಮೋಷನ್ಗೆ ಅಷ್ಟೇ. ಏನ್ ಹೇಳಿ, ಇನ್ನೊಂದು ವಿಲನ್ಗೆ ಬ್ಯಾಕ್ ಸ್ಟೋರಿ ಅಂತ ಹಾಕೋರ್ಗುರು, ಎಂತ ಬ್ಯಾಕ್ ಸ್ಟೋರಿ ಅಂದ್ರೆ ಏನೂ ಇಲ್ಲ, ಸುಮ್ನೆ ಇಕ್ಬೇಕು ಅಂತ ಇಕ್ಕವ್ರು ಅಷ್ಟೇ. ಕಾಮಿಡಿಯನ್ ಹೇಳಿದ್ವಲ್ಲ ಗೆಟ್ ಅಪ್ ಸಿನೋ ಅಂತ, ಅವ್ರದಂಚೂರು ಕಾಮಿಡಿ ಪರವಾಗಿಲ್ಲ, ವರ್ಕೌಟ್ ಆದಂಗಿತ್ತು. ಮತ್ತೆ ಪೊಲೀಸ್ ಅಲ್ಲಿ ವೇಷ ಹಾಕೊಂಡು ಕಾಮಿಡಿ ಮಾಡಿದ್ರೆ ಅಂದಲ್ಲ, ಅವ್ರು ಒಂಚೂರು ಆಕ್ಟಿಂಗ್ ಚೆನ್ನಾಗಿತ್ತು. ಹೀರೋ ಆಕ್ಟಿಂಗ್ ಪರವಾಗಿಲ್ಲ, ತೀರಾ ಕಮ್ಮಿನೂ ಇಲ್ಲ, ನಾವೇನು ಫುಲ್ ಸೂಪರ್ ಆಗಿ ಮಾಡಿದ್ರು ಅಂತ ಅಷ್ಟೇ. ಲಿಟ್ರಲಿ ಗುರು ಬ್ರಹ್ಮಾಸ್ತ್ರ, ಆಮೇಲೆ ಜೈ ಹನುಮಾನು, ಇನ್ನೊಂದು ಗುರು ಕಲ್ಕಿ ಅಷ್ಟೇ. ಒಂಥರ ನಿಮ್ಗೆ ಅದೇ ಅನ್ಸುತ್ತೆ ಗುರು, ನೋಡಿದಾಗ ಸೇಮ್ ಅನ್ಸುತ್ತೆ. ಅವರು ಅದನ್ನ ನೋಡ್ಕೊಂಡ್ ಮಾಡೋರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಾಗಿ ಫುಲ್ ಸಿಮಿಲಾರಿಟೀಸ್ ಇರುತ್ತೆ. ಸುಮ್ನೆ ಹಾಕ್ಬೇಕು ಅಂತ ಹಾಕೋರು ಅಷ್ಟೇ ಸೀನು. ಟೋಟಲ್ ಆಗಿ ನನ್ಗಂತೂ ಇಷ್ಟ ಆಗಿಲ್ಲ ಗುರು, ವರ್ಸ್ಟು. ನನ್ಗೆ ಯಾಕಪ್ಪ ಬಂದೆ ಅನ್ಸ್ತಾ ಇತ್ತು ನಿಂಗೆ. ಇಲ್ಲ ಅವರು ಅಷ್ಟೇ ಹೇಳಿಲ್ವಾ, ತೀರಾ ನೆಗೆಟಿವ್ಸ್, ಎಲ್ಲೋ ಒಂದೊಂಚೂರು ಪಾಸಿಟಿವ್ಸ್ ಅಲ್ಲಿ ಅದನ್ನ ನೋಡಿ ವರ್ಕೌಟ್ ಆಯ್ತು ಅಷ್ಟೇ ಗುರು. ಅಷ್ಟೇ ಸ್ಟೋರಿನೂ ಕ್ಲೀನ್ ಆಗಿ ಬರ್ಕೊಂಡಿಲ್ಲ ಗುರು. ಎಷ್ಟೊಂದು ನಿಮ್ಗೆ ಲಾಜಿಕ್ ಏನ್ ಲಾಜಿಕ್ ಇಲ್ಲ ನಿಮ್ಗೆ. ಸೀನ್ ಅಷ್ಟೇ, ಈ ಸೆಟ್ ಇಂದ ಈ ಸೆಟ್ ಗೊತ್ತಾರೆ ನೋಡ್ರಪ್ಪ ಅಷ್ಟೇ. ವರ್ಲ್ಡ್ ಟೂರ್ ಮಾಡಿಸ್ತಾರೆ ಅಷ್ಟೇ ನಿಮ್ಗೆ, ಅದು ಸೆಟ್ ಟೂರ್, ವರ್ಲ್ಡ್ ಟೂರ್ ಅಲ್ಲ. ಅದು ರಾಜಾ ಸಾಬ್ತೆ ಪ್ರೊಡಕ್ಷನ್ ಕಂಪ್ನಿ, ಮೋಸ್ಟ್ಲಿ ಆ ಸೆಟ್ ಹೊಡ್ಲಿಕ್ಕೆ ಹೋಗಿ ಇನ್ನೊಂದೆರಡು ಸೀನ್ ಅಷ್ಟೇ ಮುಗೀತು. ಏನ್ ಹೇಳಿ, ಫುಲ್ ಆರ್ಟಿಫಿಷಿಯಲ್ ಗುರು ಅಷ್ಟೇ ಗುರು. ನಿಮ್ ಇಷ್ಟ ಇದು, ನಮ್ಮ ಒಪಿನಿಯನ್ ಆಗೈತೆ ಅಷ್ಟೇ. ನೀವು ಹೋಗಿದ್ರೆ ಹೋಗಿ ನೋಡಿ, ನಿಮ್ ಇಷ್ಟ, ನೀವು ಟ್ರೈ ಮಾಡ್ಬೋದು. ನಮ್ಮ ಒಪಿನಿಯನ್ ನಾವ್ ಹೇಳಿದ್ವಿ, ನಾವೇನ್ ಯಾರಿಗೂ ಹೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ಅಷ್ಟೇ. ದಟ್ಸ್ ಆಲ್. ಈ ವಿಡಿಯೋ ಅಷ್ಟೇ, ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ. ಕೆಂಪ ಅಂಡ್ ಕರಿಯಾ ಸೈನಿಂಗ್ ಆಫ್.